ಧರ್ಮಕ್ಕೆ ಏನಾದರೂ ಚ್ಯುತಿ ಬರೋ ಹಾಗಿದ್ರೆ ಮೊದಲು ಹೋಗಿ ಪ್ರಾಣಾರ್ಪಣೆ ಮಾಡಿದ್ರು ಪರವಾಗಿಲ್ಲ, ತಾವು ಯುದ್ಧಕ್ಕೆ ನಿಂತ್ಕೊಳ್ತಾ ಇದ್ರು. ಅಷ್ಟು ಸ್ವಾಭಿಮಾನಿಗಳು ಈ ಜನ. ನೆಹರು ಅವ್ರಿಗೆ ಪ್ರಧಾನಿ ಆಗೋದಕ್ಕೆ ಅವ್ರಿಗೇನೋ ಇದು ಬರಲಿಲ್ಲ, ಏನು ಓಟ್ ಬರಲಿಲ್ಲ. ಆದರೂ ಕೂಡ ಗಾಂಧೀಜಿ ಅವರನ್ನೇ ಸೆಲೆಕ್ಟ್ ಮಾಡಿದ್ರು. ಈಸ್ ದಿ ಮೋಸ್ಟ್ ಪರ್ಫೆಕ್ಟ್ ಚಾಯ್ಸ್ ಅನ್ನೋ ಥರ ಅವರನ್ನು ಮಾಡಿಕೊಂಡ್ರು. ಅದನ್ನು ದುರ್ಗಾದಾಸ್ ಅನ್ನೋರು ಅವತ್ತಿನ ಕಾಲದ ತುಂಬ ಪ್ರಸಿದ್ಧ ಪತ್ರಿಕೋದ್ಯಮಿ. ಅವರು ಕೇಳ್ತಾರೆ, ಬಾಪು ಯಾತಕ್ಕೆ ಇವರನ್ನೇ ಸೆಲೆಕ್ಟ್ ಮಾಡ್ಕೋತಾ ಇದ್ದೀರಾ, ಡೋಂಟ್ ಯು ಥಿಂಕ್ ಸರ್ದಾರ್ ವಿಲ್ ಬಿ ಎ ಬೆಟರ್ ಚಾಯ್ಸ್ ಅಂತೆಲ್ಲ ಕೇಳ್ತಾ ಇದ್ರು. ಅದಕ್ಕೆ ನಕ್ಕು ಹೇಳ್ತಾರಂತೆ, ಕಾಂಗ್ರೆಸ್ ಮಾಡಿದಂತಹ ಅದೇನೋ ಹೇಳ್ತಾರಲ್ಲ ಆರ್ಗನೈಸ್ಡ್ ಕ್ರೈಮ್ ಅಂತ, ಅದು ಬೇಲಿನೇ ಎದ್ದು ಹೊಲ ಮೇಯೋ ಅಂಥ ಒಂದು ಇದಕ್ಕೆ ಉದಾಹರಣೆ ಬೇಕು ಅಂತ ಹೇಳಿದ್ರೆ ಇದು ಬ್ರಾಹ್ಮಣ ಹತ್ಯೆ. ಇದು ನಡೆದಿದ್ದು. ಇದು ಗಾಂಧೀಜಿ ಕೊಲೆ ಮಾಡಿದ್ದು ಗೋಡ್ಸೆ ಚಿತ್ಪಾವನ ಕುಲಕ್ಕೆ ಸೇರಿದವನು, ಅದಕ್ಕೋಸ್ಕರವಾಗಿ ಎಲ್ಲರನ್ನೂ ಮುಗಿಸಿದ್ರು ಅಂತ ಶುರು ಮಾಡಿದ್ರು. ಅದು ನಮಸ್ತೆ, ಬಿ ಗಣಪತಿ ಚಾನೆಲ್ಗೆ ಸ್ವಾಗತ. ಇತಿಹಾಸದ ಗರ್ಭದಲ್ಲಿ ಬಹಳಷ್ಟು ಅನ್ಯಾಯಗಳು, ಅತ್ಯಾಚಾರಗಳು, ಜಿನೋಸೈಡ್ಗಳು ಹುದುಗಿ ಹೋಗಿವೆ. ಅದರಲ್ಲೂ ಹಿಂದೂ ಅಂತ ಬಂದಾಗ ನಮ್ಮಲ್ಲಿ ಚರಿತ್ರೆಯಲ್ಲಿ ದಾಖಲಾಗದಿರುವಂತೆ ಅದನ್ನ ತಡೆದಿರುವುದೇ ಜಾಸ್ತಿ. ಗೋಡ್ಸೆ ಗಾಂಧಿಯನ್ನ ಕೊಂದ್ರು, ಆ ನಂತರ ಏನಾಯ್ತು ಅನ್ನೋದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಗೋಡ್ಸೆ ಚಿತ್ಪಾವನ ಬ್ರಾಹ್ಮಣ ಸಮುದಾಯದ ಹುಡುಗ. ಅವನು ಮಾಡಿದಂತ ಆ ಒಂದು ಹತ್ಯೆಗೆ ಪ್ರತಿಕಾರವಾಗಿ ಚಿತ್ಪಾವನ ಸಮುದಾಯದ ಒಂದು ಬ್ರಾಹ್ಮಣರ ಜಿನೋಸೈಡ್ ಯಾವ ಮಟ್ಟದಲ್ಲಿ ನಡೆದಿತ್ತು ಅಂತಂದ್ರೆ ಅದನ್ನ ನೀವು ನಿರೀಕ್ಷೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅದರ ಮೇಲೇನೆ ಈಗ ಬ್ರಾಹ್ಮಣರ ನರಮೇಧ ಅಂತ ಈಗ ಒಂದು ಪುಸ್ತಕ ಬಂದಿದೆ ಕನ್ನಡದಲ್ಲಿ. ಅದನ್ನ ವಿಜಯ ವಿಷ್ಣು ಭಟ್ ಅವರು ಅತ್ಯಂತ ದಾಖಲಾರವಾಗಿ ಪ್ರತಿಯೊಂದನ್ನು ಎವಿಡೆನ್ಸ್ ಇಟ್ಟು, ಅದು ಉತ್ಪ್ರೇಕ್ಷೆ ಅಲ್ಲ ಅಥವಾ ಕಪೋಲ ಕಲ್ಪಿತ ಅಲ್ಲ, ದಾಖಲೆ ಸಮೇತ ಎಂಥ ಒಂದು ನರಮೇಧ ನಡೆತು ಅನ್ನೋದನ್ನ ಬರೆದಿದ್ದಾರೆ. ಒಂದು. ಎರಡನೇದು, ವೀರ್ ಸಾವರ್ಕರ್ ಅನ್ನು ಸೇರಿ ಚಿತ್ಪಾವನ ಬ್ರಾಹ್ಮಣ ಸಮುದಾಯದಲ್ಲಿ ಎಂತೆಂಥ ಮೇಧಾವಿಗಳು ಬಂದರು, ಎಂತೆಂಥ ದೇಶದ ಹೋರಾಟಗಾರರು ಬಂದರು, ನಿಮಗೆ ನಿರೀಕ್ಷೆಗೂ ಮಾಡಲಿಕ್ಕೆ ಅದು ಸಾಧ್ಯ ಇಲ್ಲ. ಆ ಎಲ್ಲ ಈ ಬರಹಗ, ಈ ಪುಸ್ತಕ ಪ್ರತಿಯೊಬ್ಬರೂ ಓದಬೇಕು. ಆದ್ರೆ ಓದುವುದು ಕಷ್ಟ, ಹೃದಯ ಕಲಗ್ತದೆ, ಮನಸ್ಸು ಬಹಳ ನೊಂದು ಮರಗುತ್ತದೆ. ಕಣ್ಣಾಲಿಗಳು ನಿಮಗೆ ಗೊತ್ತಿಲ್ಲದೆ ಹಾಗೆ ನೀರನ್ನ ಜಿನಗಿಸ್ತಾ ಹೋಗ್ತವೆ. ಆದರೂ ಇದನ್ನ ನಾವು ತಿಳ್ಕೋಬೇಕು. ವರ್ತಮಾನ ನಿಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ ಇತಿಹಾಸದ ಅರಿವು ನಮಗೆ ಬೆನ್ನಿಗೆ ಇರಬೇಕು. ಡಾಕ್ಟರ್ SR ಲೀಲಾ ಅವರು ಈ ಪುಸ್ತಕದ ಬಗ್ಗೆ ಅತ್ಯಂತ ಗಂಭೀರವಾಗಿ ಮಾತಾಡಬಲ್ಲರು. ಅದಕ್ಕೆ ಬೆನ್ನುಡಿಯನ್ನು ಬರೆದಿದ್ದಾರೆ. ಇತಿಹಾಸದ ಬಗ್ಗೆ ಅವರಿಗೆ ಎಂಥ ಜ್ಞಾನ ಇದೆ ಅನ್ನೋದನ್ನ ನನ್ನ ಚಾನೆಲ್ನಲ್ಲಿ ಲೀಲಾ ಅವರ ಸರಣಿಗಳನ್ನು ನೋಡಿದ್ದೀರಿ. ಅವರು ಈ ಪುಸ್ತಕದ ಬಗ್ಗೆ ವಿವರವಾಗಿ ಮಾತಾಡ್ತಾರೆ. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಅವರನ್ನ ಸ್ವಾಗತಿಸ್ತಾ, ಈ ಪುಸ್ತಕವನ್ನ ನೀವು ಪ್ರತಿಯೊಬ್ಬರು ಓದಬೇಕು. ಅದರ ಇಡೀ ಅಂತರ್ಗತ ಸತ್ಯ ಅತ್ಯಂತ ದಾರುಣವಾಗಿದೆ ಮತ್ತು ಮನ ಕಲಕವಾಗಿದೆ. ಬನ್ನಿ, ಈ ಸರಣಿಗೆ ನಿಮಗೆ ಸ್ವಾಗತ. ಮೇಡಮ್ ನಮಸ್ತೆ. ನಮಸ್ಕಾರ. ಬಹಳ ಕಾಲ ಆಯ್ತು ನಾವು ಭೇಟಿ ಆಗದೇನೆ. ಹೌದು. ಸೊ ಇದರ ಮಧ್ಯೆ ನೀವು ಒಂದು ಪುಸ್ತಕವನ್ನ ಬಿಡುಗಡೆ ಮಾಡಿದ್ರಿ, ಹಿಂದೂ ಮಸೀದಿಗಳು ಅಂತ. ಅದರ ಜೊತೆಗೆ ಗಾಂಧಿಯ ಒಂದು ಶೂಟೌಟ್ ಆದಮೇಲೆ ಚಿತ್ಪಾವನ ಬ್ರಾಹ್ಮಣರ ಒಂದು ನರಮೇಧ ಏನು ನಡೆದಿತ್ತು, ಅದು ನಮ್ಮ ದೇಶದಲ್ಲಿ ಇತಿಹಾಸದಲ್ಲಿ ಉದ್ದೇಶಪೂರ್ವಕವಾಗಿ ಬಹುಶಃ ಅದನ್ನು ಮರೆಮಾಚಲಾಯಿತು. ನಮ್ಮ ದೇಶದ ಇತಿಹಾಸದ ಕಥೆಯೇ ಹಾಗೆ. ನೀವು ಅದನ್ನು ನಮ್ಮೊಟ್ಟಿಗೆ ನಿರಂತರವಾಗಿ ಮಾತಾಡ್ತಾ ಇದ್ರಿ. ಈಗ ಪುಸ್ತಕ ಕನ್ನಡಕ್ಕೂ ಬಂದಿದೆ, ಕನ್ನಡದಲ್ಲಿ ಪ್ರಕಟ ಆಗಿದೆ. ಹಾಗಾಗಿ ಅದರ ಬಗ್ಗೆ ಇಲ್ಲಿವರೆಗಂತೂ ಅದನ್ನು ಮುಚ್ಚಿಡುವ ಪ್ರಯತ್ನ ಆಯಿತು. ಈಗ ಅದನ್ನು ತೆರೆದಿಡುವ ಪ್ರಯತ್ನ ಆಗ್ತಾ ಇದೆ ವರ್ಬಲಿ. ನಮ್ಮ ಚಾನಲಲ್ಲೂ ಅದ್ರ ಬಗ್ಗೆ ನಿಮ್ಮೊಟ್ಟಿಗೆ ವಿಶೇಷವಾಗಿ ಒಂದು ಮಾತಾಡಿಸ್ಬೇಕು ಅಂತ ನಿಮ್ಮದನ್ನು ಕೇಳ್ಕೊಂಡೆ ನೀವು ಇವತ್ತು ಬಂದಿದ್ದೀರಿ. ಹೇಳಿ ಮೇಡಮ್. ತುಂಬ ಸಂತೋಷ ಗಣಪತಿ ಅವರೇ ನಿಮ್ಮ ಚಾನಲ್ಗೆ ಬರೋದಕ್ಕೆ. ಯಾಕೆ ಅಂದರೆ, ಒಂದು ನೀವು ತುಂಬ ಅಪರೂಪದ ವಿಚಾರಗಳನ್ನು, ವ್ಯಕ್ತಿಗಳನ್ನು ನಿಮ್ಮಲ್ಲಿ ಕರ್ಕೊಂಡು ಬಂದು ಮಾತಾಡಿಸ್ತೀರ. ಸಾಮಾನ್ಯವಾಗಿ ಎಲ್ಲರೂ ಮಾಡೋದಕ್ಕೆ ಹೋಗೋದಿಲ್ಲ, ಎಲ್ಲ ಅವರವ್ರದ್ದೇ ತುತ್ತೂರಿ ಊದ್ತಾ ಇರ್ತಾರೆ. ಆದರೆ ನೀವು ಒಂದು ಸ್ವಲ್ಪ ಬೇರೆಯವ್ರ ದೃಷ್ಟಿಯಿಂದ ಪೊಲಿಟಿಕಲಿ ಇನ್ಕರೆಕ್ಟ್ ಅನ್ನೋವಂಥದ್ದು,
ಆಮೇಲೆ ನಾಟ್ ಪ್ರಾಕ್ಟಿಕಲ್ಲು ಇಂಥದ್ದನ್ನೆಲ್ಲ ಇಟ್ಕೊಂಡು ಧೈರ್ಯವಾಗಿ ಮಾತಾಡ್ತಾರೆ. ಆದ್ದರಿಂದ ನಿಮ್ಮ ಚಾನಲ್ ಬಗ್ಗೆ ನನಗೆ ವಿಶೇಷವಾದಂಥ ಒಂದು ಅಭಿಮಾನ ಇದೆ. ಹಾಗೆ ನಿಮ್ಮನ್ನು ಪ್ರೋತ್ಸಾಹಿಸ್ತಾ ಇರೋವಂತಹ ನಿಮ್ಮ ವೀಕ್ಷಕರಿಗೂ ಕೂಡ ನಮಸ್ಕಾರಗಳನ್ನು ಹೇಳ್ತೇನೆ. ಯಾಕೆಂದರೆ ಅವರು ನೋಡೋದ್ರಿಂದ ನೀವು ಪ್ರಸ್ತುತಿಗೊಳಿಸ್ಬೋದು. ಈಗ ಅವರು ನಿರಂತರವಾಗಿ ನೋಡದೆ ನಿರ್ಲಕ್ಷ್ಯ ತೋರಿದ್ರೆ ನಾವೇನು ಮಾಡಲಿಲ್ಲ. ಹಾಗಾಗಿ ಚಾನಲ್ನ ವೀಕ್ಷಕರು ಇಬ್ಬರಿಗೂ ಕೂಡ ನನ್ನ ಅಭಿಮಾನಪೂರ್ವಕವಾದಂಥ ಪ್ರೀತಿಪೂರ್ವಕವಾದಂಥ ನಮಸ್ಕಾರಗಳನ್ನು ಹೇಳಿ ಆರಂಭಿಸೋಣ. ಇವತ್ತು ಮೊದಲನೇದಾಗಿ ನಾನು ನಿನ್ನೆ ರಾತ್ರಿ ನಿಮ್ಮದು ಅವಾಗ ನೋಡ್ತಾ ಇರ್ತೇನೆ. ನಿನ್ನೆ ರಾತ್ರಿ ಕಾರಂತರ ಬಗ್ಗೆ ಹೇಳಿರೋದನ್ನು ನೋಡ್ತಾ ಇದ್ದೆ. ಹರಿಹರ ಪ್ರಿಯ ಅವರು ಬಹಳ ಚೆನ್ನಾಗಿ ಬರ್ತಾ ಇದೆ. ಒಂದು ಹರಿಹರ ಪ್ರಿಯ ಅವ್ರಿಗೆ ನಿಮಗೆ ಇಬ್ಬರಿಗೂ ಕೂಡ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳ್ತೀನಿ. ಅವರು ಹೇಳಿದ್ರಲ್ಲ, ಕಾರಂತರ ಸ್ವಭಾವ, ಆಮೇಲೆ ಅವರ ಮಾತು, ಅವರು ಕಟ್ಟುನಿಟ್ಟಾದಂತಹ ಒಂದು ಬಿಗಿಯಾದಂಥ ಒಂದು ನಿಲುವು, ಇದೆಲ್ಲ ನನಗೂ ಕೂಡ ಅದಕ್ಕೆ ನನಗೆ ಜ್ಞಾಪಕ ಬಂತು, ನಿಮ್ಮ ಹತ್ರ ಹೇಳೋಣ ಅಂತ ಅಂದ್ಕೊಂಡೆ. ಏನಂದರೆ, ನಾನು NMKRV ಕಾಲೇಜಲ್ಲಿ ಇದ್ದಿದ್ದು. ಅವರು ಹರಿಹರ ಪ್ರಿಯ ಹೇಳಿದ್ದ ಮಾತಿಗೆ ನನಗಿದು ಜ್ಞಾಪಕ ಬಂತು, ಅದಕ್ಕೆ ನಿಮ್ಮ ಹತ್ರನೂ ಹೇಳ್ತಾ ಇದ್ದೀನಿ. ನಮ್ಮ NMKRV ಕಾಲೇಜು ಮತ್ತು ನ್ಯಾಷನಲ್ ಕಾಲೇಜು 80s 90s 2000ವರೆಗೂ ನಾಟಕದ ಕಾಲೇಜು ಅಂತ ಹೆಸರು. ಅಲ್ಲಿ ಪ್ರತಿ ವರ್ಷವೂ ವಾರ್ಷಿಕ ನಾಟಕ ಸ್ಪರ್ಧೆಗಳು, ಅದು ಏನು ಇಂಟರ್ ಕ್ಲಾಸ್ ಕಾಂಪಿಟೇಷನು, ಇಂಟರ್ ಕೊಲಿಜಿಯೇಟು ಅಂದರೆ ಅಂತರ್ವರ್ಗೀಯ, ಆಮೇಲೆ ಕಾಲೇಜು, ಎರಡೂ ಕೂಡ ನಡೀತಾ ಇತ್ತು. ಹೀಗಾಗಿ ತುಂಬ ನಾಟಕಗಳು ಮಾಡ್ತಾ ಇದ್ವಿ. ನಾನು ನಮ್ಮ ಕಾಲೇಜಲ್ಲಿ ಸಂಸ್ಕೃತ ನಾಟಕೋತ್ಸವವನ್ನು ಮಾಡ್ತಾ ಇದ್ದೆ. ಇದ್ರ ಜೊತೆಗೆ 25 ವರ್ಷ ಸಂಸ್ಕೃತ ನಾಟಕೋತ್ಸವ ನಡೆಸಿದ್ದೀವಿ. ಸಂಸ್ಕೃತ ನಾಟಕಗಳನ್ನೆಲ್ಲ ಬಹುಮಟ್ಟ 99 ಭಾಗ ನಾನೇ ಅದನ್ನು ನಿರ್ದೇಶನ ಮಾಡಿರೋದು ನಮ್ಮ ಹುಡುಗಿಯರ ಹತ್ರ. ತುಂಬ ಪ್ರಸಿದ್ಧ. ಅದರ ಮುಂದುವರೆದ ಭಾಗನೇ ಪದ್ಮಗಂಧಿ ಸಿನಿಮಾನ ಮಾಡಿದ್ದು. ಈಗ ಅದರಲ್ಲಿ ಕಿಸಾ ಗೌತಮಿನ ಒಂದ್ಸತಿ ಮಾಡಿಸ್ಬೇಕು ಅಂತ ನಾನು ಸಂಸ್ಕೃತ ನಾಟಕಗಳೆಲ್ಲ ಸುಮಾರೆಲ್ಲ ಮಾಡಿ ಆದಮೇಲೆ ಇದನ್ನು ಒಂದು ಬೇರೆ ಬೇರೆ ನಾಟಕಗಳನ್ನು ತಗೊಳ್ತಾ ಇದ್ದೆ, ಇಂಗ್ಲೀಷಿಂದ ಮತ್ತು ಕನ್ನಡದಿಂದ ಎಲ್ಲ. ಸೊ ಕಿಸಾ ಗೌತಮಿ ಒಂದ್ಸತಿ ಬುದ್ಧದೇವ್ ಒಂದು ಹೇಗೋ ಅದನ್ನು ಮಾಡಿಸೋಣ, ಸಂಸ್ಕೃತಕ್ಕಾದರೆ ಹಾಗೆ ಏನೋ ಒಟ್ಟಿನಲ್ಲಿ ಮೊದಲು ಅವರು ಮಾಡೋದಕ್ಕೆ ಕಾರಂತರ ಇದು ಅನುಮತಿ ಬೇಕಲ್ವೇ. ಅದಕ್ಕೆ ನಾನು ಪತ್ರ ಬರೆದೆ. ನಾನು ನಮ್ಮ CN ಮಂಗಳ ಅವರನ್ನು ಕೇಳಿದೆ, ನಮ್ಮ ಪ್ರಾಂಶುಪಾಲರು. ಬರೀರಿ ತಗೊಳ್ಳಿ ಅಂತಂದರು. ಅವ್ರನ್ನಗೆ ನಾನೊಂದು ಪತ್ರ ಬರೆದ್ರೆ ನಿನ್ನೆ ಹರಿಹರ ಪ್ರಿಯ ಹೇಳ್ತಾ ಇದ್ರಲ್ಲ ಹಾಗೆ ಒಂದು ಕಾರ್ಡ್ ಬರೆದ್ರು. ಏನಂತ ಬರೆದ್ರು ಅಂತ ಹೇಳಿದ್ರೆ, ಇದಕ್ಕೆ ಪದ್ಮಚರಣ್ ವಿಚಾರ ಹೇಳ್ತಾ ಇದ್ರಲ್ಲ, ಅವರ ಬಲಗೈ ಸಂಗೀತ ಇದರಲ್ಲಿ ಅಂತ. ಪದ್ಮಚರಣ್ ಅವರು ಇದಕ್ಕೆ ಸಂಗೀತವನ್ನು ಹಾಕಿ ಪ್ರಸ್ತುತಪಡಿಸಿದ್ದಾರೆ. ಅವರ ಸಂಗೀತದಲ್ಲಿ ನೀವು ಮಾಡೋ ಹಾಗಿದ್ರೆ ಪರವಾಗಿಲ್ಲ, ಇಲ್ಲದಿದ್ದರೆ ಅದರ ಸ್ವರೂಪ ಕೆಡಿಸುವುದು ಬೇಡ. ಹೀಗೆ ಅಂದರೆ ನಾವು ಸ್ವರೂಪ ಕೆಡಿಸೇ ಬಿಡ್ತೀವಿ ಅಂತ ಇಷ್ಟೇ ಹೇಳಿದ್ರು. ಹೀಗೆ ಅಂತ 4 ಲೈನ್ ಬರೆದು ಒಂದು ಪೋಸ್ಟ್ ಕಾರ್ಡ್ ಕಳಿಸಿದ್ರು. ನನ್ನ ಹತ್ರ ಇದೆ ಈಗಲೂ. ಅದಕ್ಕೆ ಜ್ಞಾಪಕ ಬರ್ತಾ ಇತ್ತು. ಅಂದರೆ ಕಾರಂತರು ಎಲ್ಲರ ಹತ್ರನೂ ಹಾಗೆ ಇದ್ರು. ಅಂದರೆ ಮಹಾನ್ ಚೇತನಗಳು ಅವರೆಲ್ಲ, ಎಂಥ ಕಾಂಟ್ರಿಬ್ಯೂಷನು. ಅದಕ್ಕೆ ಹರಿಹರ ಪ್ರಿಯ ಅವ್ರಿಗೆ ನಾನು ನಿಜವಾಗ್ಲೂ ಧನ್ಯವಾದಗಳನ್ನು ಹೇಳಬೇಕು. ಇದನ್ನೆಲ್ಲ ಜ್ಞಾಪಿಸ್ಕೊಳ್ತೀವಿ ನಾವು. ಇವಾಗ ಇನ್ನೊಂದು ಹರಿಹರ ಪ್ರಿಯ ಅವ್ರದನ್ನು ಕೇಳ್ತಾ ಇದ್ದಾಗ ಗಣಪತಿ ಅವರೇ, ನನಗೆ ಒಂದು ವಿಶೇಷವಾದಂಥ ಒಂದು ಶ್ಲೋಕ ಜ್ಞಾಪಕ ಬಂತು. ನಾವು ದೇವಿ ಸ್ತುತಿಯಲ್ಲಿ ಯಾ ದೇವಿ ಸರ್ವಭೂತೇಷು ನಿದ್ರಾರೂಪೇಣ ಸಂಸ್ಥಿತ, ಯಾ ದೇವಿ ಸರ್ವಭೂತೇಷು ಜ್ಞಾನರೂಪೇಣ ಶಾಂತಿರೂಪೇಣ ಕ್ಷಾಂತಿರೂಪೇಣ, ಹೀಗೆಲ್ಲ ಇರುವಾಗ ಬುದ್ಧಿರೂಪೇಣ ಅಂತೆಲ್ಲ ಇದೆ, ಸ್ಮೃತಿರೂಪೇಣ ಅಂತಿದೆ. ನಮ್ಮ ಹರಿಹರ ಪ್ರಿಯ ಅವರು ಮಾತಾಡ್ತಾ ಇದ್ರೆ ಏನೋ ಅವ್ರಿಗೆ ಈ ವಯಸ್ಸಿನಲ್ಲೂ ಕೂಡ ಎಷ್ಟು ನಿಖರವಾದಂತಹ ಜ್ಞಾಪಕ ಶಕ್ತಿ ಇದೆ ಅಂತ. ಸೊ ಯಾ ದೇವಿ ಸರ್ವಭೂತೇಷು ಸ್ಮೃತಿರೂಪೇಣ ಸಂಸ್ಥಿತ ನಮಸ್ತಸ್ಸೇ ನಮಸ್ತಸ್ಸೇ ಅಂತ. ಎಲ್ಲರಲ್ಲೂ ನಿದ್ರಾರೂಪೇಣ ಇನ್ನೇನೋ ಇದ್ರೆ, ಇವು ವಿಸ್ಮೃತಿ ರೂಪದಲ್ಲಿದ್ರೆ ಹರಿಹರ ಪ್ರಿಯರಲ್ಲಿ ಸ್ಮೃತಿ ರೂಪದಲ್ಲಿ ಇದ್ದಾರೆ ಅಂತ. ಅದರಿಂದ ಹಾಗಂತ ಅನ್ಕೊಂಡೆ. ನಿಜವಾಗ್ಲೂ ಶ್ಲಾಘನೀಯವಾದಂಥ ಒಂದು ನೆನಪಿನ ಶಕ್ತಿ ಅವ್ರದ್ದು. ಎಲ್ಲನೂ ಜ್ಞಾಪಕ ಬರುತ್ತೆ ಅವರ ಮಾತನ್ನ ಕೇಳ್ತಾ ಇದ್ರೆ. ಅದೊಂದು ಬಹಳ ಹಾಗೆ ದೇವಿ ಸರಸ್ವತಿಯನ್ನು ಕೂಡ ನಾವು ಸ್ಮೃತಿ ಶಕ್ತಿ, ಬುದ್ಧಿಶಕ್ತಿ, ಪ್ರತಿಭಾಶಕ್ತಿ ಹೀಗೆಲ್ಲ ವರ್ಣಿಸ್ತೀವಿ. ಅದು ನೆನಪಿಗೆ ಬರ್ತಾ ಇತ್ತು ನೆನ್ನೆ. ಅದಕ್ಕೋಸ್ಕರ ಹರಿಹರ ಪ್ರಿಯ ಅವ್ರ ಮಾತುಗಳನ್ನು ಕೇಳಿಕೊಂಡು ಕಾರಂತರನ್ನು ನೆನಪಿಸ್ಕೊಳ್ತಾ ಇದ್ದೆ ನಿಮ್ಮ ಚಾನಲ್ ನೋಡ್ತಾ. ಅದು ಒಂದು ಅದಕ್ಕೆ
ಇಂಥ ಈಗ ಹರಿಹರ ಪ್ರಿಯವನ್ನು ಬೇರೆ ಯಾರು ಹೆಚ್ಚಿಗೆ ಮಾತಾಡಿಸಿಲ್ಲ. ಅದು ಇಷ್ಟು ನಿರಂತರವಾಗಿ ಅವರ ಪಯಣ ಏನಿದೆ ಪುಸ್ತಕಗಳ ಒಟ್ಟಿಗೆ, ಒಟ್ಟು ಕನ್ನಡ ಸಾಹಿತ್ಯ ಲೋಕದಲ್ಲಿ ನಡೀತಾ ಇರುವಂತಹ ನಡೆದಿರುವಂತಹ ಈ ಅಲ್ಲೋಲ ಕಲ್ಲೋಲಗಳು ಇದೆಲ್ಲವನ್ನು ಕೂಡ ಜ್ಞಾಪಿಸ್ಕೊತಾ ಇದ್ದಾರೆ ಅವರು. ಅದು ತುಂಬಾ ಅಪರೂಪವಾದ ಮಧ್ಯೆ ನೀವು ಆಸಕ್ತಿಯಿಂದ ಕೇಳಿದ್ದಕ್ಕೆ ಹೇಳಿದ್ದಕ್ಕೆ ಅವರ ಇಡೀ ಸ್ಮೃತಿ ಶಕ್ತಿಯನ್ನ ಅತ್ಯಂತ ಪ್ರೀತಿಯಿಂದ ನೀವು ಅದನ್ನ ಅಭಿನಂದಿಸಕ್ಕೆ ಹೇಳುದು. ಪುಸ್ತಕಾಲಯ ಬಹಳಷ್ಟು ಇರ್ಬೋದು ಮೇಡಮ್, ಪುಸ್ತಕ ಸಂಗ್ರಹವೂ ಬಹಳಷ್ಟು ಇರ್ಬೋದು. ಪುಸ್ತಕ ಮನೆ ಇದು ಒಂದೇ ಒಂದು. ಮನೆಯ ಜೊತೆ ಮನಸ್ಸಿದೆ, ಆ ಮನಸ್ಸಿನ ಜೊತೆ ಇಡೀ ಒಂದು ಸಾಹಿತ್ಯ ಚರಿತ್ರೆಯ ಒಂದು ದಾಖಲೀಕರಣ ಇದೆ ಮಾನಸಿಕವಾಗಿ. ಖಂಡಿತ ಅದು ವಿಶೇಷ. ಬರೀ ಪುಸ್ತಕ ಮನೆ ಅಲ್ಲ, ಇವರ ಮನಸ್ಸು ಕೂಡ ಪುಸ್ತಕ. ಮನಸ್ಸು ಪುಸ್ತಕ ವಿಶೇಷ. ಯಾಕಂದ್ರೆ ಪುಸ್ತಕ ಸಂಗ್ರಹಕಾರಿದ್ದಾರೆ ತುಂಬಾ ಜನ. ಇತ್ತೀಚೆಗೆ ಯಾರಿಗೋ ಒಂದು ರಾಷ್ಟ್ರೀಯ ಅವಾರ್ಡ್ ಬಂತು ಮಂಡ್ಯದಲ್ಲಿ, ಅವ್ರ ಲಕ್ಷಾಂತರ ಪುಸ್ತಕ ಇದೆಯಂತೆ, ಓಕೆ. ಆದ್ರೆ ಪುಸ್ತಕ ಸಂಗ್ರಹಕಾರರಿಗೆ ಪುಸ್ತಕದ ಒಳಗಿನ ಹೂರಣ ಎಷ್ಟು ಗೊತ್ತು, ಕೃತಿಕಾರನ ಬಗ್ಗೆ ಎಷ್ಟು ಗೊತ್ತು. ಸೊ ಮನೆ ಮನಸ್ಸು ಎರಡೂ ಇದೆ. ಜೊತೆಗೆ ಅದನ್ನ ಇವತ್ತಿಗೂ ಕೂಡ ಅಷ್ಟು ಸ್ಪಷ್ಟವಾಗಿ ಹೇಳುವಂತ ಒಂದು ಗಟ್ಟಿ ದನಿ. ಅಯ್ಯೋಯ್ಯೋ, ಏನ ಅವರ ಸ್ಮೃತಿ ಶಕ್ತಿ, ಅವರ ದನಿ ಎಲ್ಲವೂ ಕೂಡ ನಿಜವಾಗ್ಲೂ ಕೂಡ ಅಭಿನಂದನೀಯವಾಗಿರುವಂತದ್ದು. ಸೊ ನಿಮ್ಮ ಮೂಲಕ, ನಿಮ್ಮ ಚಾನೆಲ್ ಮೂಲಕ ಅವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಯಾಕೆಂದ್ರೆ ತುಂಬಾ ಅಪರೂಪದ ಒಂದು ಪ್ರಸ್ತುತಿ ನೀವು ಮಾಡ್ತಾ ಇರೋದು ಅವರ ವಿಚಾರಗಳು. ಅದರಿಂದ ಸಂತೋಷ ಆಯ್ತು ಕೇಳಿ. ನಿನ್ನೆ ನೋಡ್ತಾ ಇದ್ದಾಗ ಜ್ಞಾಪಕ ಬಂತು, ಅದಕ್ಕೆ ನಾನು ಕಾರಂತರಿಗೆ ನಮಸ್ಕಾರ ಹೇಳಿ ಮುಂದುವರ್ಸೋಣ. ಇವತ್ತು ನೀವು ಕೇಳಿದ್ರಿ ಈ ಬ್ರಾಹ್ಮಣರ ವಧೆ ಅಂತ ಈ ಪುಸ್ತಕ ಏನಿದೆ ಇದರನ್ನ ಕುರಿತು ಮಾತಾಡೋಣ ಅಂತ. ಮೊದಲನೇದಾಗಿ ಇದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇದು ನನ್ನ ಪುಸ್ತಕ ಅಲ್ಲ, ವಿಜಯ ವಿಷ್ಣು ಭಟ್ ಅವ್ರದ್ದು. ಮೊದಲನೇದಾಗಿ ನಾವು ವಿಷ್ಣು ಭಟ್ ಅವರು ಯಾರು ಅಂತ, ಅವರು ತುಂಬಾ ದೊಡ್ಡ ವಿದ್ವಾಂಸರು, ಅವರ ಶ್ರೀಮತಿಯವರು ಇವರ ಪರಿಚಯ ಒಂದು ಮಾಡಿಕೊಂಡು ಮುಂದೆ ಹೋಗೋಣ. ವಿಜಯ ವಿಷ್ಣು ಭಟ್ ಅವರು ಈಗ ಅವ್ರಿಗೆ ಹತ್ತತ್ರ 80 ವರ್ಷ. ಚಿಕ್ಕ ವಯಸ್ಸಿನಿಂದ ಅವರು ಬರಿತಾ ಇದ್ದಾರೆ. ಒಳ್ಳೆ ಪಳಗಿದ ಕೈ. ಅವರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಮುಂದೆ ಅದರ ರೆಫರೆನ್ಸ್ ನಾನು ಅಲ್ಲಲ್ಲಿ ಕೊಡಬಹುದು. ಇವರು ಈ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ನನಗೆ ಸ್ನೇಹಿತರು ಬರವಣಿಗೆ ಮೂಲಕ ಬೇರೆ ಬೇರೆ ಸಂದರ್ಭಗಳಲ್ಲಿ, ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಅವರನ್ನ ನಾನು ಸಂಧಿಸಿದಾಗೆಲ್ಲ ಅವರು ಬರವಣಿಗೆ ವಿಚಾರ ಹೇಳ್ತಾ ಇದ್ರು. ಅವರು ತಮ್ಮ ಇದನ್ನು ಆತ್ಮಚರಿತ್ರೆಯನ್ನು ಕೂಡ ವಿಜಯಧ್ವನಿ ಅಂತ ಒಂದು ಪುಸ್ತಕದಲ್ಲಿ ಹೇಳಿದ್ದಾರೆ. ಪರಶುರಾಮರ ಈ ಚಿತ್ಪಾವನ ಸಮುದಾಯಕ್ಕೆ ಮೂಲವಾಗಿರುವಂತದ್ದು ಪರಶುರಾಮರು ಅಂತ. ನಿಮ್ಮ ಎಲ್ಲ ದಕ್ಷಿಣ ಕನ್ನಡ ಎಲ್ಲ ಅದೇ ತಾನೆ. ಹಾಗಾಗಿ ರಾಜರಾಜೇಶ್ವರ ಪರಶುರಾಮ ಅಂತ ಒಂದು ಪುಸ್ತಕ ಬರೆದಿದ್ದಾರೆ, ಭಾರ್ಗವ. ಇದೆಲ್ಲ ಉಂಟು. ಇವರು ಚಿತ್ಪಾವನ ಸಮುದಾಯಕ್ಕೆ ಸೇರಿದವರು. ಮತ್ತೆ ಈ 48ರ ಇದು ಏನಿದೆ, ಈ ಹತ್ಯಾಕಾಂಡ, ಈ ಹತ್ಯಾಕಾಂಡಕ್ಕೆ ಇವರ ಮನೆಯು ಕೂಡ ತುತ್ತಾಯ್ತು. ಅನೇಕರು, ಅವರು ಒಂದ್ ಕಡೆ ಹೇಳ್ತಾರೆ, ಅನೇಕರು ಅಳಿದರು, ಉಳಿದವರು ಅಂದ್ರೆ ಜೀವನೇ ಹೋಯ್ತು, ಉಳಿದವ್ರದ್ದು ಸರ್ವನಾಶವಾಯ್ತು ಅಂತ, ಆಸ್ತಿ ಪಾಸ್ತಿ ಎಲ್ಲ. ಇವರ ತಂದೆಯವರು ಪುಣೆಯಲ್ಲಿದ್ದವರು. ಅವರು ಇವ್ರೇನೋ 1 ವರ್ಷದ ಮಗುನೋ ಏನೋ ಅಷ್ಟೇ, 28 ವರ್ಷ ಆಯ್ತಲ್ಲ ಇವಾಗ. 48ರಿಂದ ಇವತ್ತಿಗೆ ಎಷ್ಟಾಯ್ತು? ಹೀಗೆ 52 + 26 78 ವರ್ಷ ಆಗ್ತಾ ಇದೆ. ಅವ್ರಿಗೂ ಅದೇ ಸುಮಾರು ವಯಸ್ಸು. 1 ವರ್ಷ ದೊಡ್ಡವ್ರು ಇರ್ಬೇಕು, ಅಂದ್ರೆ ಈ ವಯಸ್ಸಿಗೆ 1.5 ವರ್ಷದ ಮಗುನೋ ಏನೋ. ಆ ಸಮಯದಲ್ಲಿ ಇವರ ತಂದೆಯವರು ಒಂದು ಗೊಂಬೆ ಫ್ಯಾಕ್ಟ್ರಿ ಇಟ್ಕೊಂಡಿದ್ರು. ಅದನ್ನು ಕೂಡ ಪೂರ್ತಿ ನಾಶ ಮಾಡಿಬಿಟ್ರಂತೆ. ಮುಂದೆ ಅದರದ್ದು ಡೀಟೇಲ್ಸ್ ಒಂದು ಸ್ವಲ್ಪ ಹೇಳೋಣ. ಆವಾಗ ಮನೆ ಸಂಸಾರ ಇರೋವಾಗ, ಮಗು ಇರೋವಾಗ, ಮಕ್ಕಳಿರೋವಾಗ ಈ ಥರ ನಾಶ ಆಗ್ಬಿಟ್ರೆ ಏನು ಮಾಡಬೇಕು? ಅದು ತುಂಬ ದೊಡ್ಡ ಆಘಾತ ಆಗ್ಬಿಡುತ್ತೆ ಅವ್ರಿಗೆ. ಏನು ಮಾಡೋದು ಅಂತ ಬೀದಿಯಲ್ಲಿ ನಿಂತಿರೋವಾಗ ಇವರ ರಿಲೇಟಿವ್, ಅಂದರೆ ಅವ್ರ ಹೆಂಡತಿ ಕಡೆಯವರು, ಮಂಗಳೂರು ಕಡೆಯಿಂದ ಅವರ ಅಣ್ಣನೋ ತಮ್ಮನೋ ಯಾರೋ ದೂರದ ಬಂಧುಗಳು ಕರ್ಕೊಂಡ್ಬಂದು ಅವರು ಹಾಗಾಗಿ ಕರ್ನಾಟಕಕ್ಕೆ ಪದಾರ್ಪಣೆ ಮಾಡಿದ್ದು. ಅವರೆಲ್ಲ ಪುಣೆಯಲ್ಲಿ ಅಲ್ಲಿ ಎಲ್ಲ ಇದ್ದವರು. ಸೊ ಇವರು ಅದನ್ನು ನೇರ ಅನುಭವಿಸ್ತವ್ರು. ಆಮೇಲೆ ಗೊತ್ತಿದೆ ಅಲ್ವಾ ನಿಮಗೆ, ಒಂದು ಸರ್ತಿ ನಾವು ಕಟ್ಕೊಂಡಿರುವಂಥ ಸೂರು ನೀರು ಇಲ್ಲ ಅಂತ ಆಯಿತು ಅಂತ ಹೇಳಿದ್ರೆ ಮತ್ತೆ ಅದನ್ನು ಪಡ್ಕೊಳ್ಳೋದಕ್ಕೆ ಅದು ಎಂಥ ಜಂಜಾಟ. ಇವತ್ತು ನಾವು ಎಲ್ಲ ಇದ್ಕೊಂಡೇ ನಾವು ನೋಡ್ತಾ ಇದ್ದೀವಿ. ಏನಾದರೂ ಅಕಸ್ಮಾತ್ತಾಗಿ ನಮ್ಮ ಜೀವನದಲ್ಲಿ ಒಂದು ಸಣ್ಣ ಪುಟ್ಟ ಏರ್ಪೇರ್ ಆಗ್ಬಿಟ್ರೆ ಅದನ್ನ ಆ ಒಂದು ಪ್ರಕೃತಿ ಸ್ಥಿತಿಗೆ ತರೋದು, ನಾರ್ಮಲೈಸ್ ಮಾಡೋದು, ಇಟ್ಸ್ ನಾಟ್ ಅನ್ ಈಸಿ ಜೋಕ್. ಇವ್ರಿಗೆ ಅಂಥ ಒಂದು ದೊಡ್ಡ ಕಷ್ಟ ಬಂದ್ಬಿಡ್ತು. ಆಮೇಲೆ ಈ ಕಡೆ ಬಂದು ಸಣ್ಣ ಪುಟ್ಟದಾಗಿ ಹೋಟ್ಲು ಅದು ಇದು ಮಾಡಿಕೊಂಡು ಏನು ಮಾಡಬೇಕೋ ಎಲ್ಲ ಕಷ್ಟಗಳು ಪಟ್ಕೊಂಡು ಬೆಳೆದವರು. ಆಮೇಲೆ ಇವರು ಮರಾಠಿ ಮೂಲ, ಇವ್ರದ್ದು ಅಂದರೆ ಮಾತೃಭಾಷೆ ಮರಾಠಿ ಅವ್ರದ್ದು.
ಅದಾದಮೇಲೆ ಅವರು ಹಿಂದಿಯನ್ನು ಕಲಿತರು, ಕನ್ನಡದಲ್ಲಿ ಬರವಣಿಗೆ ಶುರು ಮಾಡಿದ್ರು ಕರ್ನಾಟಕಕ್ಕೆ ಬಂದಾದಮೇಲೆ. ಆಮೇಲೆ ತುಂಬ ಸೂಕ್ಷ್ಮ ಜೀವಿ ಅವರು, ನಾನು ಕೂಡ ಅವರನ್ನು ಸಂದರ್ಶನ ಮಾಡಿದ್ದೀನಿ. ಅವರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಕೊಡಗಲ್ಲಿ ಅವರು ಹಿಂದಿ ಅಧ್ಯಾಪಕರಾಗಿ ಹೈಸ್ಕೂಲ್ಗೆ ಅವರು ಅವರ ಪತಿ ಅವರು ವಿಷ್ಣು ಭಟ್ರು ಇಬ್ಬರು ಕೂಡ ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ಕೊಡಗಿನಲ್ಲಿ ಇವರ ಛಾಪು ತುಂಬ ದೊಡ್ಡದಾಗಿದೆ. ಇವರು ಬರವಣಿಗೆ ಮಾಡ್ತಾ ಇದ್ದಿದ್ದರಿಂದ ಮತ್ತು ಟೀಚರ್ ಆಗಿದ್ದರಿಂದ ಎಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿನ ಸಾಮಾಜಿಕ ಹೋರಾಟಗಳಲ್ಲಿ ಭಾಗಿಯಾಗ್ತಾ ಇದ್ರು ಇವರು. ಸುಮ್ಮನೆ ಮನೇಲಿ ಇದ್ದವರೇ ಅಲ್ಲ, ಅವ್ರಿಗೂ ಮನೆ ಮಕ್ಕಳು ಎಲ್ಲ ಇದ್ರೂ ಕೂಡ ಈ ರೀತಿ ಎಲ್ಲದರಲ್ಲೂ ಅವ್ರು ಭಾಗವಹಿಸ್ತಾ ಇದ್ದಿದ್ದರಿಂದ ಅಲ್ಲಿನ ಜನಕ್ಕೆ ತುಂಬಾ ಪ್ರಿಯರಾದವರು. ಈ ಸಾಮಾಜಿಕ ಹೋರಾಟಗಳಲ್ಲಿ ಪೊಲೀಸ್ನವ್ರ ಮಧ್ಯೆ ಬಂದ್ರೆ ಇವ್ರ ಮಾತಕ್ಕೆ ತುಂಬಾ ಬೆಲೆ ಇರ್ತಾ ಇತ್ತು. ಆ ರೀತಿ ತುಂಬಾ ಕೆಲಸ ಮಾಡಿದ್ದಾರೆ ಅವರು. ಹಾಗಾಗಿ ಅಲ್ಲಿ ಕೊಡಗಿನವರು ಗೌರಮ್ಮ ಪ್ರಶಸ್ತಿ ಬಂದಿದೆ, ಕೊಡಗಿನ ಗೌರಮ್ಮ. ಅನೇಕ ರಾಣಿ ಚೆನ್ನಮ್ಮ ಪ್ರಶಸ್ತಿ ಬಂದಿದೆ. ಆಮೇಲೆ ಕರುನಾಡ ಕಣ್ಮಣಿ ಪ್ರಶಸ್ತಿ ಬಂದಿದೆ. ಬೇಕಾದಷ್ಟು ಬಂದಿದೆ. ಅವರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಮತ್ತೆ ಕೊಡಗು ಜಿಲ್ಲಾ ಕನ್ನಡ ಸಮ್ಮೇಳನಕ್ಕೆ ಪ್ರಥಮ ಅಧ್ಯಕ್ಷ ಆಗಿದ್ರು ಅವರು. ಹೀಗೆ ಅವರನ್ನ ಗುರುತಿಸಿದ್ದಾರೆ ಅಲ್ಲಿನ ಜನ, ತುಂಬಾ ಪ್ರೀತಿಯಿಂದ ನೋಡ್ತಾರೆ. ಮತ್ತೆ ಇವರು ಮಾಡಿರೋವಂತಹ ಕೆಲಸವನ್ನು ಕೂಡ ತುಂಬಾ ಜನ ಶ್ಲಾಘನೆ ಮಾಡಿ ಅವರಿಗೆ ಗೌರವ ಕೊಟ್ಟಿದ್ದಾರೆ. ಹೀಗಾಗಿ ಇವ್ರದ್ದು ಪಕ್ವವಾದ ವಯಸ್ಸು, ಅಷ್ಟೇ ಪಕ್ವವಾದಂಥ ಲೇಖನಿ, ಕಷ್ಟ ನಷ್ಟಗಳನ್ನು ಉಂಡಂಥವ್ರು. ತುಂಬ ಕಷ್ಟಪಟ್ಟಿದ್ದಾರೆ. ಯಾಕೆಂದರೆ ಅಲ್ಲಿ ವಿಸ್ಥಾಪಿತವಾದಂತಹ ಅನೇಕ ಸಾವಿರಾರು ಕುಟುಂಬಗಳಲ್ಲಿ ಇವ್ರದ್ದು ಒಂದು. ಪುಣೆಯಲ್ಲೇ ಸುಮಾರು ಒಂದು 2,000 ಕುಟುಂಬಗಳನ್ನು ಎಲ್ಲ ಲೂಟಿ ಮಾಡಬಿಟ್ರು. ಇದು ಇವರ ಹಿನ್ನೆಲೆ. ವಿಜಯ ಅವ್ರದ್ದು ಚಿತ್ಪಾವನ ಚರಿತ್ರೆ ಅಂತ ಬರೆಯೋಕ್ಕೆ ಶುರು ಮಾಡೋದು. ನನ್ನ ಹತ್ರ ಮಾತಾಡ್ತಾ ಇದ್ರು. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಚಿತ್ಪಾವನ ಚರಿತ್ರೆ ಬರೀರಿ, ಸಮುದಾಯಗಳು ನಮ್ಮ ದೇಶದಲ್ಲಿ ಎಲ್ಲೆಲ್ಲಿಂದನೋ ಹೇಗೇಗೋ ಬಂದಿರೋದು ಉಂಟು. ಆಮೇಲೆ ಈಗ ಒಂದು ಸಮುದಾಯ ಇಲ್ಲಿದೆ ಅಂತ ಹೇಳಿದ್ರೆ ಅದು ಇಲ್ಲೇ ಹುಟ್ಟು ಬೆಳೆದಿಲ್ಲ, ಇನ್ನೆಲ್ಲಿಂದಾನೋ ಇಲ್ಲಿ ಬಂದಿರುತ್ತೆ. ಹೀಗೆಲ್ಲ ಉಂಟಲ್ವೇ? ಅದಕ್ಕೆ ಅದರ ಚರಿತ್ರೆಯನ್ನು ಹುಡ್ಕೊಂಡು, ಈಗ ಉದಾಹರಣೆಗೆ ಅನಂತ್ನಾಗ್ ಇದ್ದಾರಲ್ಲ, ಇವರೆಲ್ಲ ಕಾಶ್ಮೀರದಿಂದ ಬಂದವರು. ಆ ಕೊಂಕಣಕ್ಕೆ ಆ ಕಡೆನೇ ಬಂದು ಆಮೇಲೆ ಬೆಂಗಳೂರಲ್ಲಿ ಸೆಟ್ಲ್ ಆಗಿರೋದು ಇವರೆಲ್ಲ. ಅನಂತನಾಗ್ ಅವರ ಹೆಸರೇ ಹೇಳ್ತಾ ಇದೆ, ಕಾಶ್ಮೀರದವರು. ಅದು ಕೂಡ 14-15ನೇ ಶತಮಾನದಲ್ಲಿ ಇಸ್ಲಾಮಿಕ್ ದಾಳಿಗಳಾಗಿ ಅಲ್ಲಿ ಹಿಂದೂಗಳೆಲ್ಲ ಹೊರಗೆ ಬರೋವಂಥ ಪರಿಸ್ಥಿತಿ ಬಂತು. ಆ ಸಂದರ್ಭದಲ್ಲಿ ಬೇಕಾದಷ್ಟು ಎಕ್ಸೋಡಸ್ ಅಂದರೆ ಅಲ್ಲಿಂದ ವಿಸ್ಥಾಪಿತರಾಗಿ ಬರುವಂಥ ಸಂದರ್ಭಗಳು ತುಂಬ ಇದೆ ಇತಿಹಾಸದಲ್ಲಿ. ಆ ರೀತಿ ಬಂದವರು ಇವರು ಕೂಡ. ಇವ್ರದ್ದು ಈ ರೀತಿಯಾಗಿರುವಂಥದ್ದು. ಇವರು ಈ ಚರಿತ್ರೆಯನ್ನು, ಚಿತ್ಪಾವನ ಚರಿತ್ರೆಯನ್ನು ಬರೆಯೋದು ಅಂದರೆ, ಚಿತ್ಪಾವನ ಅನ್ನೋ ಹೆಸರೇ ತುಂಬ ವಿಶೇಷವಾಗಿದೆ. ಏನು ಚಿತ್ಪಾವನ ಅಂದರೆ, ಚಿತ್ ಪಾವನ ಅಂತಿದೆ, ಚಿತೀನ ಪಾವನನ ಏನು ಅಂತ ಅದೆಲ್ಲ ಕುರಿತು ಬರೆದಿದ್ದಾರೆ. ಅದೆಲ್ಲ ಇವತ್ತು ನಾವು ಅದ್ರ ಬಗ್ಗೆ ಎಲ್ಲ ತುಂಬ ಹೇಳೋದು ಬೇಡ. ಚಿತ್ಪಾವನ ಚರಿತ್ರೆ ಬರಿತೀನಿ ಅಂತ ಹೇಳಿದ್ರು. ನಮಗೆ ಗೊತ್ತಿರೋ ಹಾಗೆ ಅದರಲ್ಲೂ ಈ ಸ್ವಾತಂತ್ರ್ಯ ಕಾಲದಲ್ಲಿ ನಡೆದಂತಹ ಮಹಾ ಗಲಭೆಗಳಿದೆಯಲ್ಲ, ಕ್ರಾಂತಿಕಾರಿಗಳು, ಆ ಕ್ರಾಂತಿಕಾರಿಗಳ ಯಾರಪ್ಪ ಅಂದರೆ ಬಹುಮಟ್ಟಿಗೆ ಚಿತ್ಪಾವನರು, ಮಹಾರಾಷ್ಟ್ರದವರು, ಒಂದು ಬಂಗಾಲದವರು. ನನಗೆ ಇತ್ತೀಚೆಗೆ ಬಂಗಾಲದ ಇತಿಹಾಸ ಮಮತಾ ಕೈಗೆ ಬಂದ ಮೇಲೆ ಯಾಕಪ್ಪ ಹೀಗಾಗೋಯ್ತು ಅಂತ ತುಂಬ ಯೋಚನೆ ಆಗಿದ್ದಿದ್ದು. ಯಾಕೆ ಅಂತ ಹೇಳಿದ್ರೆ, ಬಂಗಾಲದಲ್ಲಿ ಏನು ವಿಶೇಷ ನಡೀತಾ ಇತ್ತು ಅಂದರೆ, ಅವರು ಹಿಂದುತ್ವದ ಪರವಾಗಿ, ಹಿಂದೂಗಳ ಪರವಾಗಿ ಸನಾತನ ಧರ್ಮವನ್ನು ಎತ್ತಿ ಹಿಡಿಯುವಂತಹ ಮಹಾ ಮೇಧಾವಿಗಳು ಅಂತ ಹೇಳಿದ್ರೆ ಕ್ರಾಂತಿಕಾರಿಗಳು, ತಂತ್ರಜ್ಞರು ಅಂತ ಹೇಳಿದ್ರೆ ಬಂಗಾಲಿಗಳು. ಅಲ್ಲಿಂದ ತಾನೇ ನಮಗೆ ಬೇಕಾದಷ್ಟು ಜನ ಕ್ರಾಂತಿಕಾರಿಗಳು ಬಂದಿರೋದು. ಅದಾದ್ಮೇಲೆ ಹೆಚ್ಚು ಜನ ಭಾರತದ ಎಲ್ಲ ಪ್ರದೇಶಗಳಿಂದಲೂ ಬಂದಿದ್ದಾರೆ. ಹೆಚ್ಚು ಜನ ಬಂದಿರೋದು ಅಂತ ಹೇಳಿದ್ರೆ ಮಹಾರಾಷ್ಟ್ರದಿಂದ. ಅದರಲ್ಲೂ ಕೂಡ ಒಂದು ಇದನ್ನ ಪಂಗಡವನ್ನ ಎತ್ತಿ ಹೇಳಬೇಕು ಅಂದ್ರೆ ಚಿತ್ಪಾವನರು. ಈಗ ವೀರ್ ಸಾವರ್ಕರ್ ಆಗ್ಲಿ, ಫಡ್ಕೆಗಳಾಗ್ಲಿ, ಚಾಪೇಕರ್ಗಳಾಗ್ಲಿ, ನಮ್ಮ ಬಾಲಗಂಗಾಧರ ತಿಲಕರಾಗ್ಲಿ, ಗಾಂಧೀಜಿ ಗುರು ಅಂತ ಹೇಳ್ತಾರಲ್ಲ ಗೋಖಲೆ ಅವರು, ಹೀಗೆ ಇದು ಒಂದು ತುಂಬಾ ಪ್ರಸಿದ್ಧವಾದಂತ ಸಮುದಾಯ. ಅವರು ಅದರ ಮೂಲ ಹೇಳ್ಕೊಳ್ತಾರಲ್ಲ, ಏನಂತ ಹೇಳಿದ್ರೆ ಪರಶುರಾಮರ ಮೂಲ ಅಂತ. ಸರಿಯಾಗಿದೆ. ಬ್ರಹ್ಮ ಕ್ಷಾತ್ರ ತೇಜಸ್ಸು ನೋಡಿ, ಮಹಾ ಮೇಧಾವಿಗಳು. ಅಟ್ ದಿ ಸೇಮ್ ಟೈಮ್ ಇದು ಕೂಡ ಏನು ಕ್ಷಾತ್ರ, ರಾಷ್ಟ್ರವನ್ನ ಧರ್ಮಕ್ಕೆ ಏನಾದರೂ ಚ್ಯುತಿ ಬರೋ ಹಾಗಿದ್ರೆ ಮೊದಲು ಹೋಗಿ ಪ್ರಾಣಾರ್ಪಣೆ ಮಾಡಿದ್ರು ಪರವಾಗಿಲ್ಲ, ತಾವು ಯುದ್ಧಕ್ಕೆ ನಿಂತ್ಕೊಳ್ತಾ ಇದ್ರು. ಅಷ್ಟು ಸ್ವಾಭಿಮಾನಿಗಳು ಈ ಜನ. ಇಂಥ ಸಮುದಾಯಕ್ಕೆ ಸಾವರ್ಕರ್ ಅದು ಒಂದು ಉದಾಹರಣೆ ಸಾಕು ಅಲ್ವಾ? ಅದು ತುಂಬಾ ಜನ. ಅದಕ್ಕೆ ಮೊದಲು ಫಡ್ಕೆ ಅವರದ್ದು ಅದಮ್ಯ ಅಂತೆಲ್ಲ ನಮ್ಮ ಬಾಬು ಕೃಷ್ಣಮೂರ್ತಿ ಅವರು ಬರೆದಿದ್ದಾರಲ್ಲ. ಸೊ ಇವರುಗಳೆಲ್ಲ ಈ ರೀತಿಯಾಗಿ ದೇಶಕ್ಕೋಸ್ಕರ ಹೋರಾಡೋ ಅಂತ ಒಂದು ಪ್ರವೃತ್ತಿ ತೀರಾ ಸಹಜವಾಗಿತ್ತು ಅವ್ರಿಗೆ. ಹಾಗೆ ಮಹಾ ಬುದ್ಧಿವಂತರು. ಈಗ PV ಕಾಣೆ ಅವರು, ನಿಮಗೆ ಮುಂದೆ ಹೇಳ್ತೀನಿ ನಾನು ಇದನ್ನ. ದಾದಾ ಫಾಲ್ಕೆ ಅವರು ಚಿತ್ಪಾವನರು. ಇವತ್ತು ಸಿನಿಮಾದ ಪ್ರಶಸ್ತಿ ಅವರ ಹೆಸರಲ್ಲಿ ಕೊಡ್ತಾರಲ್ಲ,
ಹೇಳ್ತಾರಲ್ಲ ಈ ಥರದ್ದೆಲ್ಲ. ಹೀಗೆ ಇವರು ವಿಜಯ ಅವರು ಗೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೆ, ನೋಡಿ ವಿಜಯ ಅವರೇ, ನೀವು ಅದಕ್ಕೆ ಸೇರಿದವರು, ಜೊತೆಗೆ ಇಷ್ಟೊಂದು ಹಿನ್ನೆಲೆ ಇರೋರು, ಈಗ ನಾನು ಬರೆಯೋದಕ್ಕೂ ನೀವು ಬರೆಯೋದಕ್ಕೂ ವ್ಯತ್ಯಾಸ ಇದೆ, ನೀವು ಬರೀಬೇಕದನ್ನು ಅಂತ ಹೇಳಿದೆ. ಅವರು ಸರಿ ಅಂತ ಒಪ್ಕೊಂಡು ಈ ಪುಸ್ತಕವನ್ನು ಬರೆದ್ರು. ಇದರಲ್ಲಿ 6 ಅಧ್ಯಾಯಗಳಿದೆ. ಈ 6 ಅಧ್ಯಾಯಗಳಲ್ಲಿ ಮೊದಲನೇದು ಇದು ಹತ್ಯಾಕಾಂಡ, ಇದೊಂದು. ಅದಾದ ಮೇಲೆ ಈ ಚಿತ್ಪಾವನರ ಚರಿತ್ರೆ ಅಂತಿದೆ. ಅದಾದಮೇಲೆ ಚಿತ್ಪಾವನ ಸಾಧಕರು, ಅಂದರೆ ಯಾರು ತುಂಬ ದೊಡ್ಡ ದೊಡ್ಡವರು, ಈಗ ನೋಡಿ ಕ್ರಿಕೆಟಲ್ಲಿ ದೇವಧರ್ ಟ್ರೋಫಿ ಅಂತಿದೆಯಲ್ಲ, ರಣಜಿ ಟ್ರೋಫಿ, ಅದು ಇವರು ಚಿತ್ಪಾವನ, ಹೀಗೆ ಇವರೆಲ್ಲರೂ ಇದ್ದಾರೆ. ಇನ್ನೂ ಆಶ್ಚರ್ಯ ಆಗುತ್ತೆ ನಮಗೆ, ಫಸ್ಟ್ ಸರ್ಕಸ್ ಶುರು ಮಾಡಿದವರು, ಕಂಪನಿ ಮಾಡಿದವರು ಇವರೇ, ಛತ್ರೆ ಅಂತ, ವಿಷ್ಣು ಭಟ್ ಛತ್ರೆ ಅಂತ ಅವರು. ಹೀಗೆ ತುಂಬ ಇದೆಲ್ಲ ಗೊತ್ತಿರೋಲ್ಲ ನಮಗೆ, ಅದೊಂದು ಇದನ್ನು ಹಾಕಿದ್ದಾರೆ, ಅದು ಅಧ್ಯಾಯನ. ಹಾಗೆ ಸಾಧಕಿಯರು ಅಂತ, ಆಮೇಲೆ ಉಪಸಂಹಾರ ಅಂತ, ಹೀಗೆ 6 ಅಧ್ಯಾಯಗಳಲ್ಲಿ ಈ ಪುಸ್ತಕ ಬರೆದಿದ್ದಾರೆ. ಇದಕ್ಕೆ ಬ್ರಾಹ್ಮಣರ ನರಮೇಧ ಅಂತ ಯಾಕೆ ಹೆಸರಿಟ್ವಿ, ನಾವೆಲ್ಲ ಸೇರ್ಕೊಂಡಿದ್ದೀವಿ ಇದರಲ್ಲಿ ಹೆಸರು ಎಲ್ಲ ಇಡೋದ್ರಲ್ಲಿ. ಯಾಕೆ ಅಂತೇಳಿ, ನಾನು ಸ್ವಲ್ಪ ಈ ಸ್ವಾತಂತ್ರ್ಯ ಕಾಲದ ಇತಿಹಾಸವನ್ನು ಓದಿದಾಗ ಇದೊಂದನ್ನು ಮರ್ತು ಬಿಟ್ಟಿದ್ದಾರೆ. ಅಂದರೆ ಇದನ್ನು ರೆಕಾರ್ಡೇ ಮಾಡಿಲ್ಲ, ಎಲ್ಲೂ ದಾಖಲಾತಿ ಅನ್ನೋದು ಇಲ್ಲವೇ ಇಲ್ಲ. ಆಮೇಲೆ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಅದೆಲ್ಲ ಕೂಡ ಸ್ಪಷ್ಟವಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ಅವರೇನು ಮಾಡಿಲ್ಲ. ಇದು ಕಾಂಗ್ರೆಸ್ ಮಾಡಿದಂತಹ ಅದೇನೋ ಹೇಳ್ತಾರಲ್ಲ, ಆರ್ಗನೈಸ್ಡ್ ಕ್ರೈಮ್ ಅಂತ, ಅದು ಬೇಲಿನೇ ಎದ್ದು ಹೊಲ ಮೇಯೋ ಅಂತ ಒಂದು ಇದಕ್ಕೆ ಉದಾಹರಣೆ ಬೇಕು ಅಂತ ಹೇಳಿದ್ರೆ ಇದು ಬ್ರಾಹ್ಮಣ ಹತ್ಯೆ, ಇದು ನಡೆದಿದ್ದು. ಇದು ಗಾಂಧೀಜಿ ಕೊಲೆ ಮಾಡಿದ್ದು ಗೋಡ್ಸೆ ಚಿತ್ಪಾವನ ಕುಲಕ್ಕೆ ಸೇರಿದವನು, ಅದಕ್ಕೋಸ್ಕರವಾಗಿ ಎಲ್ಲರನ್ನೂ ಮುಗಿಸಿದ್ರು ಅಂತ ಶುರು ಮಾಡಿದ್ರು. ಇದು ಇದರ ಹಿನ್ನೆಲೆ ಈ ಪುಸ್ತಕ ಬಂದಿದ್ದರದು. ಅಂದರೆ ಅವರು ಚಿತ್ಪಾವನ ಚರಿತ್ರೆ ಬರೆಯೋದಕ್ಕೆ ಹೊರಟು, ಪರಶುರಾಮರ ಒಂದು ಕ್ಷಾತ್ರ, ಅವರ ಬ್ರಾಹ್ಮ ಆ ಮಹಾ ಸಂಗಮ ಇದೆಲ್ಲ, ಅದನ್ನೆಲ್ಲ ಹೇಳೋದಕ್ಕೆ ಹೊರಟು, ಇದೆಲ್ಲನೂ ಸೇರಿಸಿ ಇದು ಎಲ್ಲೂ ಹೇಳದೇ ಇರೋದ್ರಿಂದ ಇದನ್ನು ಶುರು ಮಾಡಿ. ನಾನು ಅವ್ರಿಗೆ ಹೇಳಿದೆ, ಈಗ ನೋಡಿ ಇದ್ರ ಬಗ್ಗೆ ಹೆಚ್ಚಿಗೆ ಇಲ್ಲವೇ ಇಲ್ಲ, ಬರವಣಿಗೆನೇ ಇಲ್ಲ, ಅವತ್ತಿನ ಪತ್ರಿಕೆಗಳಲ್ಲೂ ಬರಲಿಲ್ಲ. ಯಾವುದೋ ಉಷಕಾಲ ಅಂತ ಒಂದೇ ಒಂದು ಪತ್ರಿಕೆಯಲ್ಲಿ ಅವತ್ತು ಸ್ವಲ್ಪ ಬರ್ತಾ ಇತ್ತಷ್ಟೇ, ಬರೆಯೋದಕ್ಕೆ ಬಿಡ್ತಾ ಇರಲಿಲ್ಲ. ಆದರೆ ಅಮೆರಿಕನ್ ಪೇಪರ್ಸ್ ಮಾಡ್ತಾಯಿದ್ರು, ಅಮೆರಿಕನ್ ವಾಷಿಂಗ್ಟನ್ ಪೋಸ್ಟ್ ಇದೆ, ನ್ಯೂಯಾರ್ಕ್ ಟೈಮ್ಸು, ಇದರಲ್ಲೆಲ್ಲ ಬರ್ತಾಯಿತ್ತು. ಆಮೇಲೆ ಮೌರಿನ್ ಪ್ಯಾಟರ್ಸನ್ ಅನ್ನೋಕೆ, ಆಕೆ ತುಂಬ ವಿಶೇಷವಾಗಿ ಇದನ್ನೆಲ್ಲ ಬರೆದಿಟ್ಕೊಂಡು 60s ಇದು ನಡೆದಿದ್ದು 1948ರಲ್ಲಿ. ಅದಾದಮೇಲೆ ಒಂದು 10-12 ವರ್ಷದಲ್ಲಿ ಆಕೆ ಇದಕ್ಕೆ ಭಾರತಕ್ಕೆ ಬಂದು ಮಹಾರಾಷ್ಟ್ರದಲ್ಲಿ ಅದನ್ನೆಲ್ಲ ಸಂಗ್ರಹಿಸೋಕೆ ನೋಡಿದ್ರು, ಆದರೆ ಅವಳಿಗೆ ಫೈಲ್ಸೇ ಕೊಡಲಿಲ್ಲ. ಅಂದರೆ ಇದರ ಹಿನ್ನೆಲೆಯಲ್ಲಿ ಈ ನರಮೇಧ ಮಾಡೋದ್ರಲ್ಲಿ ಮತ್ತೆ ಅದು ಹೊರಗೆ ಬರಬಾರ್ದು, ಅದಕ್ಕೆ ದಾಖಲಾತಿ ಇರಬಾರ್ದು, ಅದಕ್ಕೆ ಆಧಾರ ಪ್ರಮಾಣಗಳನ್ನೆಲ್ಲ ನಾಶ ಮಾಡಬೇಕು ಅಂತ ಹೇಳೋದ್ರಲ್ಲಿ ಪ್ರಥಮ ಸ್ಥಾನ, ಅಗ್ರಪೂಜೆ ಸಲ್ಲಬೇಕಾಗಿರೋದು ಕಾಂಗ್ರೆಸ್ನವ್ರಿಗೆ. ಇದರ ವಿವರಗಳನ್ನು ನಾನು ಹೇಳ್ತೀನಿ, ಇದನ್ನು ಸುಮ್ಮನೆ ನಾವು ಹೇಳೋದಕ್ಕಾಗೋದಿಲ್ಲ. ಇತ್ತೀಚೆಗೆ ಈಗೊಂದು 7-8 ವರ್ಷದಿಂದ ನಮ್ಮ ಇವರು ಪ್ರಖರ್ ಶ್ರೀವಾಸ್ತವ ಅಂತ ಉತ್ತರ ಭಾರತದವರು ಒಂದು ಯೂಟ್ಯೂಬಲ್ಲಿ ಈ ವಿಚಾರಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಅವರು ತುಂಬ ಚೆನ್ನಾಗಿ ಒಂದು ಪುಸ್ತಕ ಬರೆದಿದ್ದಾರೆ. ಅದು ಆಧಾರ ಪ್ರಮಾಣಗಳನ್ನು ಆಧರಿಸಿ, ಅದಕ್ಕೆ ಹೇ ರಾಮ್ ಅಂತ ಹೆಸರು. ಅದನ್ನು ನಾನು ನಿಮಗೆ ತೋರಿಸೋಣ ಅಂತ ತಂದೆ ಇಲ್ಲಿ. ಹೇ ರಾಮ್ ಅಂತ, ಪ್ರಖರ್ ಶ್ರೀವಾಸ್ತವ ಅಂತ, ಇವರೊಬ್ಬರು ಜರ್ನಲಿಸ್ಟು, ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಇವ್ರದ್ದು. ತುಂಬ ದೊಡ್ಡ ಪುಸ್ತಕ ಇದು, ಹತ್ತತ್ರ 550 ಪುಟಗಳಿರೋ ಅಂಥ ಪುಸ್ತಕ. ಇದರಲ್ಲಿ ಗಾಂಧೀಜಿ ಕೊಲೆಗೆ ಏನು ಕಾರಣಗಳಾಯಿತು, ಅವತ್ತಿನ ರಾಜಕೀಯ ಸಾಮಾಜಿಕ ಪರಿಸ್ಥಿತಿ ಏನಿತ್ತು, ಜನರ ಮನಸ್ಸೇನಿತ್ತು, ಕಾಂಗ್ರೆಸ್ ಪರಿಸ್ಥಿತಿ ಇದೇನಾಯಿತು, ಮುಸ್ಲಿಂ ಲೀಗ್ ಏನು ಮಾಡ್ತು, ಮುಸ್ಲಿಂ ನಾಯಕರು ಏನು ಮಾಡಿದ್ರು, ಪಾಕಿಸ್ತಾನ ಆಗಿದ್ದು, ಪಾಕಿಸ್ತಾನಕ್ಕೆ ಯಾರು ಹೋದರು, ಯಾರು ಹೋಗಲಿಲ್ಲ, ಇಲ್ಲಿ ಯಾರು ಹೋಗೋಕ್ಕೆ ಬಿಡಲಿಲ್ಲ, ಇದೆಲ್ಲವನ್ನು ಬಹಳ ಡೀಟೈಲ್ ಆಗಿ ಇದ್ರಲ್ಲಿ ಬರೆದಿದ್ದಾರೆ. ಇನ್ನೂ ಒಂದು, ಈಗ ನಾವು ಬರೆಯೋದಕ್ಕೆ ಇವರಾಗಲಿ ನಾವು ಯಾರು ಬರೆದ್ರೂ ಕೂಡ ಇದಕ್ಕೆ ಆಧಾರ ಪ್ರಮಾಣಗಳು ತುಂಬ ಚೆನ್ನಾಗಿ ಸಿಗುತ್ತೆ. ಯಾರೂ ಕೂಡ ಸುಮ್ಮನೆ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದು ಗಾಂಧೀಜಿನೇ ಸ್ವತಃ ಬೇಕಾದಷ್ಟು ಬರೆದಿದ್ದಾರೆ. ಈಗ ಅವರು ಇಂಥದ್ದು ಹೇಳಿದ್ರು ಅಂದರೆ ಅವರನ್ನೇ ಕೋಟ್ ಮಾಡ್ಬೋದು. ನಾವೇನು ಆರೋಪಣೆ ಮಾಡಬೇಕಾಗಿಲ್ಲ, ಅವರೇ ಅವರು ಪತ್ರಿಕೆಗಳನ್ನು ನಡೆಸ್ತಾ ಇದ್ರು, ಪುಸ್ತಕಗಳನ್ನು ಬರೆದ್ರು, ಅದರಿಂದ ಅವ್ರದ್ದೇ ಹೇಳ್ಬೋದು. ಅದೇ ಥರ ಅವರನ್ನು ಸಂದರ್ಶನ ಮಾಡೋರು, ಅವ್ರ ಬಗ್ಗೆ ಬರೆದವರು, ತತ್ಕಾಲದವರು ಅಂದರೆ ಅವರ ಸಮಕಾಲೀನರು ಬೇಕಾದಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಸುಮ್ಮನೆ ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ, ನಾವೆಲ್ಲರೂ ಅಂದ್ಕೊಳ್ತೀವಿ
ನೆಹರು ಅವ್ರಿಗೆ ಪ್ರಧಾನಿ ಆಗೋದಕ್ಕೆ ಅವ್ರಿಗೇನೋ ಇದು ಬರಲಿಲ್ಲ, ಏನು ಓಟ್ ಬರಲಿಲ್ಲ. ಆದರೂ ಕೂಡ ಗಾಂಧೀಜಿ ಅವರನ್ನೇ ಸೆಲೆಕ್ಟ್ ಮಾಡಿದ್ರು. ಈಸ್ ದಿ ಮೋಸ್ಟ್ ಪರ್ಫೆಕ್ಟ್ ಚಾಯ್ಸ್ ಅನ್ನೋ ಥರ ಅವರನ್ನು ಮಾಡಿಕೊಂಡ್ರು. ಅದನ್ನು ದುರ್ಗಾದಾಸ್ ಅನ್ನೋರು ಅವತ್ತಿನ ಕಾಲದ ತುಂಬ ಪ್ರಸಿದ್ಧ ಪತ್ರಿಕೋದ್ಯಮಿ. ಅವರು ಕೇಳ್ತಾರೆ, ಬಾಪು ಯಾತಕ್ಕೆ ಇವರನ್ನೇ ಸೆಲೆಕ್ಟ್ ಮಾಡ್ಕೋತಾ ಇದ್ದೀರಾ, ಡೋಂಟ್ ಯು ಥಿಂಕ್ ಸರ್ದಾರ್ ವಿಲ್ ಬಿ ಎ ಬೆಟರ್ ಚಾಯ್ಸ್ ಅಂತೆಲ್ಲ ಕೇಳ್ತಾ ಇದ್ರು. ಅದಕ್ಕೆ ನಕ್ಕು ಹೇಳ್ತಾರಂತೆ, ಅವರು ರೆಕಾರ್ಡ್ ಮಾಡಿದ್ದಾರೆ ಅವ್ರ ಪುಸ್ತಕದಲ್ಲಿ, ಹೇಳ್ತಾರಂತೆ, ಹಿ ಈಸ್ ದಿ ಓನ್ಲಿ ಇಂಗ್ಲಿಷ್ ಮ್ಯಾನ್ ಇನ್ ಅವರ್ ಗ್ರೂಪ್ ಅಂತ. ಅಂದ್ರೆ ಗಾಂಧಿ ಆಸಕ್ತಿ ಇಂಗ್ಲಿಷ್ ಮನ್ನ ಅಂದ್ರೆ ಅವ್ರಿಗೆ ಇಂಗ್ಲಿಷ್ ಬರುತ್ತೆ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೆಲ್ಲ ಅವ್ರು ಮಾತಾಡಬಹುದು. ಏನ್ ಮಾತಾಡಿದ್ರೋ ಗೊತ್ತಿಲ್ಲ. ಅಲ್ಲ, ನಾನ್ ಅಲಯನ್ಸ್ ಅಂತ ಕೂತಿದ್ರಲ್ಲ, ಅಲಯನ್ಸ ಮಾಡ್ಕೊಳ್ಳಿಲ್ವಲ್ಲ, ಮಾತಾಡಕ್ಕೆ ಏನಿತ್ತು, ನಮ್ಮ ಪಡಗ್ ನಾವಿದ್ವಿ. ಆಮೇಲೆ ಸರ್ದಾರು ಇಲ್ಲಿ ಒಳಗಡೆ ಅವ್ರು ಹೋಮ್ ಮಿನಿಸ್ಟರ್ ಆಗ್ಬೋದು, ಭಾರತದಲ್ಲೇ ಅವ್ರು ಕೆಲಸ ಮಾಡಲಿ, ಆಮೇಲೆ ಅವರು ಪ್ರೈಮ್ ಮಿನಿಸ್ಟರ್ ಆಗಲಿ ಅಂತ ಹೇಳಿದ್ರು. ಅಂದರೆ ಇದು ನಾನು ಹೇಳ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ, ಯಾವುದೂ ಕೂಡ ಈಗ ದಾಖಲಾಗದೆ ಉಳಿದಿಲ್ಲ. ನೋಡಿ, ಗಾಂಧೀಜಿ ವಿಚಾರಕ್ಕೆ ಅವರು ಒಂದೊಂದು ಮಾತು ಕೂಡ ದಾಖಲೆ ಪ್ರಮಾಣಗಳಿದೆ. ಆದರೆ ಈ ಬ್ರಾಹ್ಮಣ ನರಮೇಧದಂತಹ ಒಂದು ತೀರಾ ವಿಚಿತ್ರವಾದಂತಹ ಒಂದು ಹತ್ಯಾಕಾಂಡ ಇದೆಯಲ್ಲ ನಮ್ಮ ದೇಶದಲ್ಲಿ, ಅಮಾನುಷವಾಗಿರುವಂಥ, ಅತ್ಯಂತ ಘೋರವಾಗಿರುವಂಥದ್ದು, ಈ ನಿಷ್ಪಾಪಿಗಳು, ಅವ್ರಿಗೂ ಇದಕ್ಕೂ ಸಂಬಂಧವಿಲ್ಲ ಆಯ್ತು ಅಂತ